ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣ, ಆನಂತರ ಅಂತಾರಾಷ್ಟ್ರೀಯ ರಾಜಕಾರಣದ ಸುದ್ದಿಗೆ ಇವತ್ತು ಹೋಗೋಣ. ಸಚಿವ ಸಂಪುಟ ವಿಸ್ತರಣೆ. ಇವತ್ತು ನಿರ್ಣಾಯಕವಾದ ಸಭೆ ದೆಹಲಿಯಲ್ಲಿ ನಡೆಯಬೇಕಾಗಿತ್ತು, ನಡೆಯಲಿಲ್ಲ. ನಿನ್ನೆ ಸ್ಪೆಷಲ್ ಫ್ಲೈಟ್ನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು 7 ಗಂಟೆಗೆ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿದ್ದರು. ಆ್ಯಕ್ಚುಲಿ ಅರ್ಲಿಯರ್ ಪ್ಲ್ಯಾನ್ ಒಬ್ಬೊಬ್ಬರು ಒಂದೊಂದು ಫ್ಲೈಟಿಗೆ ಸಪ್ರೇಟಾಗಿ ಹೋಗೋದಿತ್ತು. ದೆಹಲಿಯಿಂದನೇ ನೋಡಿ, ಯಾರೋ ಸೆನ್ಸಿಬಲ್ ಆದ ನಾಯಕರು ಹೇಳಿದ್ರಂತೆ, 3 ಜನ ಪ್ರತ್ಯೇಕವಾಗಿ ಬಂದರೆ ಬೇರೆದೇ ಥರದ ಮೆಸೇಜ್ ಹೋಗ್ತವೆ, 3 ಜನ ಒಂದೇ ಫ್ಲೈಟಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದಾದ ಮೇಲೆ ಒಂದೇ ಫ್ಲೈಟಿಗೆ ಹೋದರು. ಅದಕ್ಕಿಂತ ಮುಂಚೆ, ವಿಮಾನ ಹತ್ತುವುದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾವೇರಿ ಮನೆಗೆ ಹೋಗಿ 1 ತಾಸು ಕೂತ್ಕೊಂಡು ಮಾತಾಡಿದರು. ಅವರಿಬ್ಬರೇ ಇದ್ದರು, ಬೇರೆ ಯಾರೂ ಇರಲಿಲ್ಲ. ದಿಲ್ಲಿಗೆ ಸಚಿವ ಸಂಪುಟ ವಿಸ್ತರಣೆ ಸಭೆಗೆ ಹೋಗುವುದಕ್ಕಿಂತ ಮುಂಚೆ 1 ತಾಸು ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆನೇ ಮಾತಾಡಿರ್ತಾರೆ, ಯಾರಿರಬೇಕು ಯಾರಿರಬಾರ್ದು ಅಂತ. ನಿನ್ನೆ ರಾತ್ರಿ ದಿಲ್ಲಿಗೆ ತಲುಪಿದ್ರು. ಇವತ್ತು ಬೆಳಗ್ಗೆಯಿಂದ ಸಭೆಗಳು ನಡೆಯಬೇಕಾಗಿತ್ತು, ಸಭೆ ನಡೀಬೇಕಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತಾಗಿ ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿನಿಂದ ಕಾಲ್ ಬಂತು ಅವ್ರಿಗೆ. ರಾಜಕೀಯ ಏನಿಲ್ಲ, ತೀರಾ ಖಾಸಗಿ ಕಾರಣ. ಬೆಂಗಳೂರಿಗೆ ಬಂದಿಳಿದ ನಂತರದ ದೃಶ್ಯ ಇದು. ಅರ್ಜೆಂಟಾಗಿ ಬೆಂಗಳೂರಿಗೆ ಬರಬೇಕಾಯಿತು, ಹಿಂಗೆ ಬಂದಿದೆಯಪ್ಪ, ನಾನು ಹೋಗಬೇಕು ಅಂತ ಹೇಳಿದ್ರು. ಮತ್ತು ಅವರಿಲ್ಲದೆ ಹೆಂಗೆ ಸಭೆ ಮಾಡೋದು? ನೋಡಿ, ದೊಡ್ಡ ದೊಡ್ಡ ರಾಜಕಾರಣಿಗಳು, ನಾಯಕರು, ಅವರ ದೊಡ್ಡ ದೊಡ್ಡ ಬಂಗಲೆಗಳು, ಕಾರು, ಅವ್ರು ಹೊರಟ್ರೆ ಹಿಂದೆ ಮುಂದೆ 10 ಗಾಡಿಗಳಿರ್ತವೆ. ನಾ ಇವ್ರಂತ ಹೇಳ್ತಿಲ್ಲ, ಒಟ್ಟಾರೆಯಾಗಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವರು ಕೂಡ ಕುಟುಂಬ ಇರುತ್ತೆ, ಮನುಷ್ಯರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರ ಮಗನಿಗೆ ಅನಾರೋಗ್ಯ, 11 ತಿಂಗಳಿಂದ ಹಾಸ್ಪಿಟ್ಲಲ್ಲಿದ್ದಾರೆ, ತೀವ್ರವಾದ ಅನಾರೋಗ್ಯ. ನೋಡಿ, ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಇವರು. ನಮಗೆ ಸಣ್ಣ ಸಣ್ಣ ಸಮಸ್ಯೆ ಬಂದರೂ ತಲೆ ಮೇಲೆ ಆಕಾಶ ಬಿದ್ದಂಗೆ ಆಗ್ಬಿಡುತ್ತೆ. ಮಗನಿಗೆ ಅನಾರೋಗ್ಯ, ಒಬ್ಬ ಸೊಸೆಗೆ ಅನಾರೋಗ್ಯ. ಆ ಕಾರಣಕ್ಕಾಗಿ ಅರ್ಜೆಂಟಾಗಿ ದಿಲ್ಲಿಗೆ ಬರಬೇಕಾಗಿ ಬಂತಂತ. 11 ತಿಂಗಳಿಂದ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರ ಮಗ. ಪ್ರತಿ ಶನಿವಾರ ಅವರು ಮಗನ ಹತ್ರ ಹೋಗ್ತಾರೆ. ಅದೇ ಕಾರಣಕ್ಕಾಗಿ ಬೆಂಗಳೂರಿಗೆ ಬರಬೇಕಾಗಿ ಬಂತಂತೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಲ್ಲಿಲಿ ಇಲ್ಲ, ಅವರಿಲ್ಲದೆ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಪ್ರತ್ಯೇಕವಾಗಿ ಭೇಟಿಯಾದರು, ಕೆ ಸಿ ವೇಣುಗೋಪಾಲ್ರನ್ನು ಭೇಟಿಯಾದರು. ಅದಾದ ನಂತರ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾದರು, ಮಾತುಕತೆಗಳನ್ನು ನಡೆದವು. ಅಂತಿಮ ನಿರ್ಧಾರ ಆಗೋದಿಲ್ಲ, ಬಟ್ ನೀವು ಏನು ಮಾತಾಡ್ಕೊಂಡಿದ್ದೀರಿ ಹೇಳಿ ಅಂತಾರು ಕೇಳಿರ್ತಾರೆ. ಆ ಚರ್ಚೆಗಳಾಗಿದ್ದಾವೆ. ಅದಾದ ನಂತರ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಹೋದ್ರಂತೆ. ರಾಹುಲ್ ಗಾಂಧಿಯವರು ಮೊದಲೇ ಕಮ್ಯುನಿಕೇಟ್ ಮಾಡಿರ್ತಾರೆ ಇವ್ರಿಗೆ, ನೀವು ಕುತ್ಕೊಂಡು ಮಾತಾಡಿ ಒಂದು ಲಿಸ್ಟ್ ತಗೊಂಬನ್ನಿ, ಅದರ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿರ್ತಾರೆ. ಇವ್ರು ಲಿಸ್ಟ್ ತಗೊಂಡು ಹೋಗಿದ್ರು. ರಾಹುಲ್ ಗಾಂಧಿಯವರು ನೋಡಿ, ಇದರಲ್ಲಿ ಹೊಸತನ ಏನಿದೆ ಅಂತ ಕೇಳಿದ್ರಂತೆ. ಹೊಸತನ ಏನಿದೆ ಇದರಲ್ಲಿ? ವರ್ಕ್ ವಿತ್ ನ್ಯೂ ಆ್ಯಂಡ್ ಯಂಗ್ ಟೀಮ್ ಅಂತ ಹೇಳಿದ್ರಂತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ 13 ಜನ, ಅದರಲ್ಲಿ ಯತೀಂದ್ರ ಅವರು ಒಬ್ಬರೇ ಫಸ್ಟ್ ಟೈಮ್ ಮಿನಿಸ್ಟರ್ ಆದವರು. ಅವರನ್ನು ಹೊಸತನದ ಕಾರಣಕ್ಕಾಗಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯನವ್ರು ಕೆಳಗೆ ಇಳಿದಿದ್ದಕ್ಕೆ ಯತೀಂದ್ರ ಅವರನ್ನು ಮಿನಿಸ್ಟರ್ ಮಾಡಿದ್ದಾರೆ. ಉಳಿದವರು ಎಲ್ಲರೂ ಹಳಬರೆ. ಯು ಟಿ ಖಾದರ್ ಒಬ್ಬರು ಸ್ಪೀಕರ್ ಇದ್ದಿಂದ ಮಿನಿಸ್ಟರ್ ಆಗಿದ್ದಾರೆ, ಮತ್ತೆ ಮಿನಿಸ್ಟರ್ ಆಗಿದ್ದಾರೆ ಅವರು. ಉಳಿದವರೆಲ್ಲರೂ ಹಳಬರೆ. ಅದರಲ್ಲಿ ಏನು ಹೊಸತನ ಇತ್ತು? ಇಲ್ಲ, ಹೊಸತನ ನೆಕ್ಸ್ಟು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾಡೋಣ ಅಂತ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೊಸತನ ತರೋಣ ಅಂದಿರ್ತಾರೆ. ಈಗ ಲಿಸ್ಟ್ ಹಿಡ್ಕೊಂಡು ಹೋದ್ರೆ ಇದರಲ್ಲಿ ಏನು ಹೊಸತನ ಇದೆ ಅಂತಂದ್ರಂತೆ. ರಾಹುಲ್ ಗಾಂಧಿಯವರ ನಿರೀಕ್ಷೆ ಕಂಪ್ಲೀಟ್ ಅನಲೈಸ್ ಮಾಡಿ ಅಂತಾರಂತವ್ರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದವ್ರನ್ನ ಕೆಲವ್ರನ್ನ ತಗೋಬೇಕಾ ಇಲ್ಲಿಗೆ? ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಕೆಲಸ ಮಾಡಿದ್ರು, ಅವ್ರ ಡಿಪಾರ್ಟ್ಮೆಂಟ್ ಏನು ಪರ್ಫಾರ್ಮ್ ಮಾಡ್ತು, ಅವ್ರಿಗೊಂದು ಜಿಲ್ಲಾ ಉಸ್ತುವಾರಿ ಅಂತ ಕೊಟ್ಟಿದ್ರಿ, ಆ ಜಿಲ್ಲೆಯಲ್ಲಿ ಎಷ್ಟು KDP ಸಭೆ ಮಾಡಿದ್ರು, ಪಕ್ಷ ಸಂಘಟನೆಗೆ ಅವರಿಂದ ಏನು ಕಾಂಟ್ರಿಬ್ಯೂಷನ್ ಆಗಿದೆ,
ಇದೆಲ್ಲವನ್ನು ಅನಲೈಸ್ ಮಾಡಬೇಕು. ಜೊತೆಗೆ ಅವರ ಏಜ್ ಈಸ್ ಬಿಕಮಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಆ್ಯಾವ್ರೇಜ್ ಏಜ್ 55 ಒಳಗಿರಬೇಕು ಅಂತೇನೋ ಹೇಳ್ತಾ ಇದ್ದಾರಂತೆ. ಆ್ಯಾವ್ರೇಜ್ ಏಜ್ ಆಫ್ ದ ಕ್ಯಾಬಿನೆಟ್ ಅಂತೇನೋ ನಿರೀಕ್ಷೆ ಇದೆಯಂತೆ. ಸಾಧ್ಯ ಆದಷ್ಟು ಕಡಿಮೆ ಏಜ್ನವ್ರನ್ನ ತಗೊಳ್ಳಿ, ಇತ್ಯಾದಿ ಇತ್ಯಾದಿ ಕ್ರೈಟೀರಿಯಾಗಳನ್ನಿಟ್ಕೊಂಡು ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿರುವ ತಮ್ಮದೇ ಮೂಲಗಳ ಮೇಲೆ ಮಾಹಿತಿಗಳನ್ನು ತಗೊಂಡು ಅವರು ಒಂದು ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟ್ಗೂ ಇವ್ರ ಲಿಸ್ಟಿಗೆ ಎಷ್ಟರ ಮಟ್ಟಿಗೆ ಮ್ಯಾಚ್ ಆಗುತ್ತೆ ನೋಡಬೇಕು. ನಿರ್ಣಾಯಕ ಸಭೆ ಅಂತೇನು ಹೇಳಿದ್ವಲ್ಲ, ಅದಂತೂ ಆಗಲಿಲ್ಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಪಸ್ಥಿತಿಯ ಕಾರಣಕ್ಕೆ. KPCC ಅಧ್ಯಕ್ಷರು ಹೇಳಿದ್ರು, ಅದನ್ನ ಕೇಳಿಸ್ಕೊಳ್ಳಿ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೆದ್ರು, ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ತಾವು ಭೇಟಿಯಾಗಿದ್ದೆ, ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. DK शिव कुमार जी, सिद्धारमैया जी, PCC प्रेसिडेंट राहुल जी से भी मिले हैं. जनरल सेक्रेटरी ऑर्गेनाइजेशन श्री KC वेणुगोपाल जी से भी मिले हैं या मिल रहे हैं. अभी चर्चा शुरू हुई है. मैं आपको तिथि दे सकता, अभी मैं ये सिर्फ कह सकता हूं कि ये एक आरंभिक चर्चा है. बहुत जल्द कर्नाटक की कैबिनेट का एक्सपेंशन होगा. सर, जो 21 वहां पे वैकेंसीज हैं कैबिनेट में, तो वो सारी एक साथ में फिल की जाएंगी? 20 वैकेंसीज कैबिनेट में हैं और एक स्पीकर का पद खाली है. मंत्रणा होने दीजिए, चर्चा के बाद ही कुछ कहा जा सकता है. प्रयास यही रहेगा कि ज्यादा से ज्यादा या सभी वैकेंसीज भरी जाए. तो सत्र से पहले एक्सपेंशन होगा सर? जी, मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाए. ವಿಧಾನಸಭೆ ಅಧಿವೇಶನಕ್ಕಿಂತ ಮೊದಲೇ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀರಾ ಅಂತ ಕೇಳಿದರೆ ನನಗೆ ಪೂರ್ತಿ ಭರವಸೆ ಇದೆ ಅಂದರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. DK ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಅಧಿವೇಶನಕ್ಕಿಂತ ಮುಂಚೆ ಮಾಡಿಬಿಡ್ತೀವಿ ಅಂತ. ಬಟ್ ಹಿಂಗೆ ಸಭೆಗಳ ಮುಂದೆ ಹೋಗ್ತಾ ಹೋದರೆ ಮಾಡೋದು ಕಷ್ಟ. 6ನೇ ತಾರೀಕಿನಿಂದ, ಆಗಸ್ಟ್ 6ರಿಂದ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ. ಎಂಡ್ ಮೂಮೆಂಟ್ನಲ್ಲಿ ಬಂದು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ ಆಮೇಲೆ ಅವರಿಗೆ ಖಾತೆಗಳ ಹಂಚಿಕೆ ಆಗಬೇಕು, ಆಮೇಲೆ ಬಂದು ಅಧಿವೇಶನದಲ್ಲಿ ಕೂತ್ಕೋಬೇಕು. ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಯಾವುದಾದ್ರೂ ಪ್ರಶ್ನೆ ಬಂದರೆ ನಾನು ಈಗ ಮಿನಿಸ್ಟರ್ ಆಗಿದ್ದೀನಿ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಅನ್ನಬೇಕಾಗತ್ತೆ. ಅದರ ಬದಲು 13 ಜನ ಘಟಾನುಘಟಿ ಮಿನಿಸ್ಟರ್ಗಳೇ ಇದ್ದೀವಿ, ಇವ್ರನ್ನ ಇಟ್ಕೊಂಡು ಅಧಿವೇಶನ ನಡೆಸೋದು. ಅದಾದ ಮೇಲೆ ಅಷ್ಟೊತ್ತಿಗೆ ಆಷಾಢನೂ ಮುಗಿದಿರುತ್ತೆ, ಆವಾಗಲೇ ಮಾಡಿದ್ರೆ ಆಯಿತು ಅನ್ನುವ ಸೆಕೆಂಡ್ ಥಾಟ್ DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಬಂದಿದ್ದರೆ ಹೇಳೋದಕ್ಕಾಗೋದಿಲ್ಲ. ಆವಾಗ ಆಗಸ್ಟ್ ನಂತರ ಆದರೂ ಆಯ್ತೆ, ಆಗಸ್ಟ್ ಸೆಕೆಂಡ್ ವೀಕ್ ನಂತರ ಆದರೂ ಆಯ್ತೆ, ಹೇಳೋದಕ್ಕೆ ಬರೋದಿಲ್ಲ. ಏನೇ ಆದರೂ ಆದಷ್ಟು ಬೇಗ ಸಚಿವ ಸಂಪುಟ ಮಾಡಿಬಿಡಬೇಕು ಅನ್ನುವ ತುಡಿತ ಅಂತೂ ಮುಖ್ಯಮಂತ್ರಿಗಳಿಗಿರುತ್ತೆ. ಇದು ಎಲೆಕ್ಷನ್ ಆದ ನಂತರ ಚುನಾವಣೆ ಗೆದ್ದು ಬಹುಮತ ಬಂದಾಗ ನಡೆಸುವ ಸಚಿವ ಸಂಪುಟ ವಿಸ್ತರಣೆ ಆದರೆ 4 ದಿವಸ ತಡ ಆದರೂ ನಡೆಯುತ್ತೆ ಅಂತಿರುತ್ತೆ. ಪೂರ್ತಿ 2 ವರ್ಷನೂ ಉಳ್ಕೊಂಡಿಲ್ಲ ಎಲೆಕ್ಷನ್ಗೆ. ಅಂಥ ಟೈಮ್ನಲ್ಲಿ ಆದಷ್ಟು ಬೇಗ ಮಾಡೋಣ ಅಂತಿರುತ್ತೆ. ನೀವು ರಾಜ್ಯದಲ್ಲಿ ಬಿಡಿ, ಮೊದಲನೇ ಅಧಿವೇಶನದಲ್ಲಿ ಅಧಿಕೃತ ವಿಪಕ್ಷ ನಾಯಕರೇ ಇರಲಿಲ್ಲ. BJPಯವರು ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿರಲಿಲ್ಲ ಮೊದಲ ಅಧಿವೇಶನದಲ್ಲಿ. 42 ಜನ ಒಂದು ಕಡೆಯಿಂದ ಎಣಿಸ್ತಾ ಬಂದರೆ 42 ಜನ ಸೀನಿಯರ್ MLAಗಳು MLCಗಳು ಇದ್ದರು ದಿಲ್ಲಿಲಿ. ನಮ್ಮನ್ನು ಮಿನಿಸ್ಟರ್ ಮಾಡಿ ಅಂತ ಹೋದವರು, ನೀವು ನಮ್ಮನ್ನು ಮಿನಿಸ್ಟರ್ ಮಾಡೋದಿಲ್ಲ ಗೊತ್ತು, ಒಂದು ಒಳ್ಳೆ ನಿಗಮ ಮಂಡಳಿಯನ್ನಾದರೂ ಕೊಡಿ ಅಂತ ಹೋದವರು. ಇವರ ಪೈಕಿ ಸತೀಶ್ ಜಾರಕಿಹೊಳಿ ಅವರು ಇನ್ನೇನೋ ಬೇರೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಿಂದ ಆರಿಸಿ ಬಂದವರು. ಬೆಳಗಾವಿ ಜಿಲ್ಲೆಯಿಂದ ಇನ್ನೂ ಒಬ್ಬರಿಗೋ ಇಬ್ಬರಿಗೋ ಅವಕಾಶ ಇದೆ. ಒಬ್ಬರಿಗೆ ಇಬ್ಬರಿಗೆ ಅವಕಾಶ ಕೊಡೋದಾದರೆ, ನೀವು ಲಿಂಗಾಯತ ಕೋಟಾದಲ್ಲಿ ಕೊಡ್ತೀರಿ ಅನ್ನೋದಾದರೆ ಅಶೋಕ್ ಪಟ್ಟಣಗಾದರೂ ಕೊಡಿ, ಕೌಜಲ್ಗಿ ಅವ್ರಿಗಾದರೂ ಕೊಡಿ ಅಂತಾರಂತೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಕೊಡೋದಾದರೆ ಆಸಿಫ್ ಸೇಠ್ರಿಗೆ ಕೊಡಿ. ಈ ಬೇಡಿಕೆಯನ್ನಿಟ್ಕೊಂಡು
6 ಜನ ಶಾಸಕರು, ಸತೀಶ್ ಜಾರಕಿಹೊಳಿ ಅವರಿಗೆ ನಿಷ್ಠರಾದ 6 ಜನ ಶಾಸಕರು ಹೋಗಿ AICC ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಹೇಳಿ ಬಂದಿದ್ದಾರೆ, ಇಂಥವ್ರಿಗೆ ಕೊಡಿ ನೀವು ಅಂತ. ಇಂಥವರಿಗೇ ಕೊಡಿ ಅಂದರೆ ಏನು ಅರ್ಥ? ಬೇರೆ ಯಾರಿಗೂ ಅವಕಾಶ ಇದೆ ಅಲ್ಲಿ? ಒಂದು ವಿಮೆನ್ ಕೋಟಾದಲ್ಲಿ, ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಿನಿಸ್ಟರ್ ಆಗಬೇಕು. ಲಕ್ಷ್ಮಣ ಸವದಿಯವರು ಲಾಸ್ಟ್ ಎಲೆಕ್ಷನ್ಗೆ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಅವರಿಗೆ DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿಗೆ ಕರ್ಕೊಳ್ಳಾಗಲೇ ಮಾತು ಕೊಟ್ಟಿದ್ರು, ನಮ್ಮ ಸರ್ಕಾರ ಬಂದರೆ ಮಿನಿಸ್ಟರ್ ಮಾಡ್ತೀವಿ ಅಂದಿದ್ರು. ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ನಲ್ಲೇ ಆಗಬೇಕಾಗಿತ್ತು, ಆಗಲಿಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ಮುಖ್ಯಮಂತ್ರಿ ಆದಾಗ ನನ್ನ ಕ್ಯಾಬಿನೆಟ್ನಲ್ಲಿ ನೀವಿರ್ತೀರಿ ಅಂತ ಮಾತು ಕೊಟ್ಟಿದ್ರು ಅಂತ ಇನ್ನು ಕೆಲವರು ಹೇಳ್ತಾರೆ. ಎರಡರ ಪೈಕಿ ಯಾವ ಮಾತು ಕೊಟ್ಟಿದ್ರು ಕೂಡ ಅವ್ರನ್ನಿಗೆ ಮಿನಿಸ್ಟರ್ ಮಾಡಬೇಕು. ಇವರಿಬ್ಬರನ್ನು ಮಿನಿಸ್ಟರ್ ಮಾಡಬಾರ್ದು ಅನ್ನುವುದು ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ. ಅದೇನೋ ದೊಡ್ಡವ್ರ ಮಾತು ಹೇಳಿಲ್ವಾ, ಮನೆ ಗೆದ್ದು ಮಾರ್ಗೆಲ್ಲು ಅಂತ. ಸತೀಶ್ ಜಾರಕಿಹೊಳಿ ಅವರ ಪ್ರೈಮರಿ ಕಾನ್ಸಂಟ್ರೇಷನ್ ಬೆಳಗಾವಿ ಡಿಸ್ಟ್ರಿಕ್ಟು. KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿಗಿರಿ ಎರಡರ ಪೈಕಿ ಒಂದೇ ನಿಮಗೆ ಆಯ್ಕೆ ಅಂತ ಹೇಳಿದಾಗ ಅವರು ಮಂತ್ರಿಗಿರಿನೇ ಇರಲಿ ಅಂದರು. ಮಂತ್ರಿಗಿರಿ ಇಲ್ಲದೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವೇ ಇಲ್ಲದೆ KPCC ಅಧ್ಯಕ್ಷರಾಗಿ ಇಡೀ ರಾಜ್ಯದ ಸಂಘಟನೆ ನನ್ನ ಕೈಲಿದೆ, ಬಟ್ ಬೆಳಗಾವಿ ರಾಜಕಾರಣ ನನ್ನ ಕೈಲಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದರೆ ತಗೊಂಡೇನು ಮಾಡೋದು? ಅದಕ್ಕೆ ಅವರ ಆಯ್ಕೆ ಮಂತ್ರಿಗಿರಿ ಆಗಿತ್ತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಓಕೆ, ಒನ್ ಟೈಮ್ ಸರಿಯಾಗಿ ಇರ್ತಾರೆ, ಒನ್ ಟೈಮ್ ಜಗಳಾಡ್ಕೊಳ್ತಾರೆ, ಅದೊಂದು ತಿಕ್ಕಾಟ ಇದ್ದೇ ಇದೆ. ಲಕ್ಷ್ಮಣ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿ ತಿಕ್ಕಾಟ ಆರಂಭದಿಂದಲೂ ಇರೋದು. ಅದು ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಇದೆ. ಜಾರಕಿಹೊಳಿ ಕುಟುಂಬದ ಜೊತೆಗಿನ ತಿಕ್ಕಾಟ ಇದು. ಇವರು ಮಿನಿಸ್ಟರ್ ಆಗಿಬಿಟ್ರೆ ಬೆಳಗಾವಿಯಲ್ಲಿ ಇನ್ನೊಂದು ಪವರ್ ಸೆಂಟರ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ 6 ಜನ ಶಾಸಕರು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಬೇಡಿಕೆ ಇಟ್ಟು ಬಂದಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ ಪಟ್ಟಣ, ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ಚಿಕ್ಕೋಡಿ ಸದಲಗ MLA ಗಣೇಶ್ ಹುಕ್ಕೇರಿ, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್, ಬೆಳಗಾವಿ ಶಾಸಕ ಆಸಿಫ್ ಸೇಠ್, ಸವದತ್ತಿಯ ವಿಶ್ವಾಸ್ ವೈದ್ಯ, ಇಷ್ಟು ಜನ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿ ಬಂದಿದ್ದಾರಂತೆ. ಒಂದು ಅಶೋಕ್ ಪಟ್ಟಣರಿಗೆ ಕೊಡಿ ಅಥವಾ ಮಹಾಂತೇಶ್ ಕೌಜಲಗಿ ಅವರಿಗೆ ಕೊಡಿ, ಲಿಂಗಾಯತ ಕೋಟಾದಲ್ಲಾದರೆ. ಮುಸ್ಲಿಮರಿಗೆ ಕೊಡ್ತೀವಿ ಅನ್ನೋದಾದರೆ ಆಸಿಫ್ ಸೇಠರಿಗೆ ಕೊಡಿ ಅಂತ. ಏನಾಗತ್ತೋ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.